ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ್, ಶತಾಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಅಜೂಸ್ಪರ್ಮಿಯ ಬಂಜೆತನಕ್ಕೆ ಮಾರಕ ಅಂತ. ತಾವು ನೋಡಿರ್ಬೋದು, ತುಂಬ ಜನಕ್ಕೆ ಇತ್ತೀಚಿನ ಕಾಲದಲ್ಲಿ ಮಕ್ಕಳಾಗೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅದರಲ್ಲೂ ಈ ಪುರುಷರಲ್ಲಿ ಬಂತು ಅಂತಂದರೆ ಮೆಜಾರಿಟಿ ಜನಕ್ಕೆ ಈ ಸ್ಪರ್ಮ್ ಕೌಂಟ್ ಕಡಿಮೆ ಆಗಿರುತ್ತೆ, ಅಥವಾ ಕೆಲವೊಬ್ಬರಿಗೆ ಸ್ಪರ್ಮ್ಸೇ ಇರೋದಿಲ್ಲ, ಝೀರೋ ಕೌಂಟ್ ಅಂತ ಬರ್ತಾ ಇರುತ್ತೆ. ಎಷ್ಟೊಂದು ಲ್ಯಾಬಲ್ಲಿ ರಿಪೀಟೆಡ್ ಟೆಸ್ಟ್ ಮಾಡಿದರೂ ಕೂಡ ಝೀರೋ ಕೌಂಟ್ ಬರ್ತಾ ಇರುತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ, ಕೌಂಟ್ ಇರುತ್ತೆ ಬಟ್ ತುಂಬ ಕಡಿಮೆ ಇರುತ್ತೆ, ಅದು ಪ್ರೆಗ್ನೆನ್ಸಿ ಆಗೋಕ್ಕೆ ಸಾಕಾಗೋದಿಲ್ಲ. ಜೊತೆಗೆ ಇನ್ನೊಂದು ಏನಾಗಿರುತ್ತೆ, ಸ್ವಲ್ಪ ಏನೋ ಕೌಂಟ್ ಇರುತ್ತೆ, ಬಟ್ ಅದರಲ್ಲಿ ಅದ್ರದ್ದು ಮೊಟಿಲಿಟಿ ಅಂತ ಏನು ಹೇಳ್ತೀವಿ, ಅದರದ್ದು ಒಂದು ಆ್ಯಕ್ಟಿವ್ನೆಸ್ ಏನಿದೆ ಸ್ಪರ್ಮ್ದು, ಅವು ತುಂಬಾ ಕುಂಠಿತವಾಗಿ ಇರ್ತವೆ. ಅಂದರೆ ಎಷ್ಟೊಂದು ಕಡೆ ನಾವು ನೋಡಿದ್ದೀವಿ, ಝೀರೋ ಮೊಟಿಲಿಟಿ ಇರೋದನ್ನು ನೋಡಿದ್ದೀವಿ, 10% ಮೊಟಿಲಿಟಿ, 12% ಮೊಟಿಲಿಟಿ ಇರೋದೆಲ್ಲ ನೋಡಿದ್ದೀವಿ. ಅದು ಕೂಡ ನಾವು ಈ ಝೀರೋ ಕೌಂಟ್ರ್ ಲೆಕ್ಕಕ್ಕೆ ತೊಗೊಳ್ಬೋದು ನಾವು. ಇನ್ನು ಕೆಲವೊಂದರಲ್ಲಿ ಏನು ನೋಡಿದ್ದೀವಿ, ತುಂಬಾ ಇಮ್ಮೊಟೈಲ್ ಪರ್ಸೆಂಟೇಜು. ಅಂದರೆ ಏನಾಗುತ್ತೆ, ಇಮ್ಮೊಟೈಲ್ ಅಂದರೆ ಅವು ಡೆಡ್ ಇರೋದಿಲ್ಲ, ಅವಕ್ಕೆ ಮೊಟಿಲಿಟಿ ಅಂದರೆ ಅವಕ್ಕೆ ಓಡಾಡ್ತಕ್ಕಂಥ ಶಕ್ತಿ ಇರೋದಿಲ್ಲ. ಅಂಥ ಸ್ಪರ್ಮ್ ಪ್ರೊಡಕ್ಷನ್ನು ತುಂಬ ಪುರುಷರಲ್ಲಿ, ಈ ಎಸ್ಪೆಷಲಿ ಯಾರಿಗೆ ಮಕ್ಕಳಾಗಿರೋದಿಲ್ಲ ಅವಲ್ಲಿ ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಈ ಅಜೂಸ್ಪರ್ಮಿಯಾ ಇತ್ತು ಅಂತಂದರೆ ಅದಕ್ಕೆ ಯಾವ್ಯಾವ ಟೆಸ್ಟ್ ಮಾಡ್ಬೋದು, ಯಾವ್ಯಾವ ಥರ ಟ್ರೀಟ್ಮೆಂಟ್ಗಳು ಲಭ್ಯ ಇದೆ ಈಗ ಸದ್ಯಕ್ಕೆ, ಆಮೇಲೆ ನಾವು ಶತಾಯುನಲ್ಲಿ ಈ ಥರ ಪುರುಷರಲ್ಲಿ ಬರ್ತಕ್ಕಂಥ ಈ ಥರದ ಅಜೂಸ್ಪರ್ಮಿಯಾ ಬಂಜೆತನದಲ್ಲಿ ಯಾವ್ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟು ಯಾವ ಥರ ಸಕ್ಸಸ್ ರೇಟ್ ಇದೆ, ಜೊತೆಗೆ ಈ ಥರ ಆಗಬಾರ್ದು ಅಂತಂದರೆ ಯಾವ್ಯಾವ ಥರ ಆಹಾರ ವಿಹಾರಗಳನ್ನು ನಾವು ಅನುಸರಿಸಿದರೆ ಒಳ್ಳೆಯದು. ಈಗ ಕೆಲವರಿಗೆ ಸ್ವಲ್ಪ ಕೌಂಟ್ ಇರುತ್ತೆ, ಒಂಚೂರು ಡಯಟ್ ವೇರಿಯೇಷನ್ ಮಾಡ್ತು ಅಂತಂದರೆ ಕೌಂಟ್ ಇಂಪ್ರೂವ್ ಆಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲು ಈ ಅಜೂಸ್ಪರ್ಮಿಯಾ ಅಂತ ಗೊತ್ತಾಗ್ತಾ ಇದ್ದಂಗೆ ನಾನು ತುಂಬ ಈಗ ಆಲ್ಮೋಸ್ಟ್ 25 ವರ್ಷದಿಂದ ಈ ಪುರುಷರಲ್ಲಿ ಬರ್ತಕ್ಕಂಥ ಬಂಜೆತನ ಅಂದರೆ ಮಕ್ಕಳಾಗದೇ ಇರೋದಕ್ಕೆ ನಾನು ಚಿಕಿತ್ಸೆ ಕೊಡ್ತಾಯಿದ್ದೀನಿ. ಮೆಜಾರಿಟಿ ಜನ ಏನು ಮಾಡ್ತಾರೆ, ಅಜೂಸ್ಪರ್ಮಿಯಾ ಬಂತು ಅಂತಂದರೆ ಈ ಡಾಕ್ಟ್ರುಗಳೇ ಹೆದರಿಸ್ಬಿಡ್ತಾರೆ. 90% ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ, ನೋಡಿ ನಿಮಗೆ ಝೀರೋ ಕೌಂಟ್ ಇದೆ, ಮಕ್ಕಳು ಎಲ್ಲಾಗುತ್ತೆ, ಸೊ ನೀವು ಡೋನರ್ ಸ್ಪರ್ಮಿಗೆ ಹೋಗಿ, ಅಂದರೆ ನಿಮ್ಮ ಸ್ಪರ್ಮಲ್ಲಿ ಆಗಲ್ಲ, ಬೇರೆ ಸ್ಪರ್ಮ್ ತೊಗೊಳ್ಳಿ. ಯಾಕಂದರೆ ಅದು ಈಸಿ. ಯಾವುದೇ IVF ಸೆಂಟ್ರಲ್ಲಿ ಒಂದು ಡೋನರ್ ಸ್ಪರ್ಮ್ ಹಾಕಿಬಿಟ್ಟು ನಿಮಗೆ ಮಗ ಆಗೋಕ್ಕೆ ಒಂದು ಎಂಬ್ರಿಯೋ ಡೆವಲಪ್ ಮಾಡಿ IVF ಮಾಡೋದು, IUI ಮಾಡೋದು ಭಾಳ ಈಸಿ ಕೆಲಸ. ಸೊ ಹಾಗಾಗಿ ನಂಬರ್ 1 ಅದು ಹೆದರಿಸ್ತಾರೆ. ಏನು ಅಂದರೆ ನಿಮಗೆ ಇನ್ಮೇಲೆ ಸ್ಪರ್ಮ್ ಪ್ರೊಡಕ್ಷನ್ ಆಗೋದೇ ಇಲ್ಲ, ಝೀರೋ ಕೌಂಟ್ ಇದೆ, ಜೊತೆಗೆ FSH LHL ಬಂತ ಒಂದು ಟೆಸ್ಟ್ ಮಾಡಿಸ್ಬಿಟ್ಟು ನೋಡಿ ಇದರಲ್ಲೂ ಕೂಡ ವೇರಿಯೇಷನ್ ಇದೆ, ನಿಮ್ಮಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಅದು ಶುದ್ಧ ತಪ್ಪು. ಯಾಕಂದರೆ ನಮ್ಮಲ್ಲಿ ಬರೋ 99% ಜನಕ್ಕೆ ಅಜೂಸ್ಪರ್ಮಿಯಾ ಇರುತ್ತೆ, ಅಂದರೆ ಸ್ಪರ್ಮ್ ಕೌಂಟ್ ಝೀರೋ ಇರುತ್ತೆ, ಇಲ್ಲ ಅಂದರೆ ತುಂಬ ಕಡಿಮೆ ಕೌಂಟ್ ಇರುತ್ತೆ. ಆ ಕಡಿಮೆ ಕೌಂಟಲ್ಲೂ ಕೂಡ ಆಲ್ಮೋಸ್ಟು 90% 95% ಸತ್ತೋಗಿರೋದಿರುತ್ತೆ. ಸೊ ಅದನ್ನು ಕೂಡ ನಾವು ಅಜೂಸ್ಪರ್ಮಿಯಾಗೆ ಅದೇ ಥರ ಅಂತ ತೊಗೊಳ್ತೀವಿ. ಸೊ ಅಂಥ ಕೇಸ್ಗಳನ್ನು ನಾವು ತುಂಬ ಎಫೆಕ್ಟಿವ್ ಆಗಿ ಮೋರ್ ದೆನ್ 90% ಸಕ್ಸಸ್ಫುಲ್ ರಿಸಲ್ಟ್ನ ಕೊಟ್ಟಿದ್ದೀವಿ ನಾವು. ಸೊ ಹಾಗಾಗಿ ನಿಮಗೇನಾದರೂ ಅಜೂಸ್ಪರ್ಮಿಯಾ ಅಂತ ನಿಮ್ಮದು ರಿಪೋರ್ಟ್ಸಲ್ಲಿತ್ತು, ಎಲ್ಲ ಡಾಕ್ಟ್ರು ಹೇಳ್ತಾ ಇದ್ದಾರೆ ಇಲ್ಲ ನಿಮ್ಗೆ ಮಕ್ಕಳು ಆಗೋದಿಲ್ಲ, ಬೇರೆ ಡೋನರ್ ಸ್ಪರ್ಮಿಗೆ ಹೋಗಿ, ಇನ್ನು ನಿಮ್ಮಿಂದ ಪ್ರೊಡಕ್ಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ಯಾವುದೇ ಥರದ್ದು ಮೆಡಿಸಿನ್ ಕೊಟ್ಟರು ಆಗಲ್ಲ ಅಂತ ಹೇಳ್ತಾರೆ, ಅದಕ್ಕೆ ತಾವು ಹೆದರ್ಕೊಡೋದು ಬೇಕಾಗಿಲ್ಲ. ಯಾಕಂದರೆ ನಾವು ಶತಾಯುನಲ್ಲಿ ನಾನು 25 ವರ್ಷದಿಂದ ಈ ಚಿಕಿತ್ಸೆ ಕೊಡ್ತಾಯಿದ್ದೀನಿ. ನಮ್ಮ ಶತಾಯು ಸಂಸ್ಥೆ 125 ವರ್ಷದಿಂದ ಈ ಪುರುಷರಲ್ಲಿ ಬರ್ತಕ್ಕಂಥ ಬಂಜೆತನಕ್ಕೆ ಔಷಧಿ ಕೊಡ್ತಾ ಬರ್ತಾ ಇದೆ. ಅದರಲ್ಲಿ ಹಾಗಾಗಿ ನಮಗೆ ಸಕ್ಸಸ್ ರೇಟು ತುಂಬಾ ಸ್ಟ್ರಾಂಗ್ ಆಗಿದೆ. ನಾನು ತುಂಬ ಜನಕ್ಕೆ ನೋಡ್ತೀನಿ, ಇಲ್ಲ ಸರ್ ಇದಕ್ಕೆ ಆಯುರ್ವೇದ ಟ್ರೀಟ್ಮೆಂಟ್ ಕೂಡ ತೊಗೊಂಡಿದ್ದೀವಿ, ನನಗೆ ವರ್ಕ್ ಆಗಿಲ್ಲ ಅಂತ. ಯಾಕಂದರೆ ನಾನು ಎಷ್ಟೊಂದು ನನ್ನ ಆಯುರ್ವೇದ ಡಾಕ್ಟ್ರುಗಳನ್ನು ನೋಡಿದ್ದೀನಿ, ಅವರು ಪುರುಷರಲ್ಲಿ ಬರ್ತಕ್ಕಂಥ ಬಂಜೆತನದಲ್ಲಿ ಎಷ್ಟು ವಿಧವಾಗಿದೆ ಅಂತಲೇ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಜನರಲ್ಲಾಗಿ ಸಿಗ್ತಕ್ಕಂಥ ಮೆಡಿಸಿನ್ ಕೊಟ್ಟಾಗೆ ಈ ಅಜೂಸ್ಪರ್ಮಿಯಾ ಮೇಲೆ ವರ್ಕ್ ಆಗೋದಿಲ್ಲ. ಅದಕ್ಕೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟೇ ಬೇಕು. ನಾವು ಶತಾಯುನಲ್ಲಿ ಏನು ಮಾಡ್ತೀವಿ ಅಂದರೆ ಫರ್ಟಿಲಿಟಿ ಡಿಟಾಕ್ಸ್ ಅಂತ ಮಾಡಿ, ಅದು ಯಾಕೆ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇಲ್ಲ, ನಿಮ್ಮ ಬಾಡಿನಲ್ಲಿ ಮಾತ್ರ ಯಾಕೆ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಬೇರೆಯವ್ರಿಗೆಲ್ಲರಿಗೂ ಆರಾಮಾಗಿ ಆಗ್ತಾಯಿದೆ, ಅವ್ರಿಗೆ ಮಕ್ಕಳು ಕೂಡ ಚೆನ್ನಾಗಾಗ್ತಾಯಿದೆ, ಬಟ್ ನಿಮ್ಮಲ್ಲಿ ಯಾಕೆ ಆಗ್ತಾಯಿಲ್ಲ, ಅದು ಒಂದು ಸರಿ ಕಂಡುಹಿಡಿದ್ಬಿಟ್ಟು ಅದಕ್ಕೆ ಬೇಕಾಗ್ತಕ್ಕಂಥ ಫರ್ಟಿಲಿಟಿ ಡಿಟಾಕ್ಸು. ಯಾಕಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಫರ್ಟಿಲಿಟಿ ಡಿಟಾಕ್ಸ್ ಮಾಡಿದರೂ ಕೂಡ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರ ಮೆಡಿಸಿನ್ನ ಯೂಸ್ ಮಾಡ್ತೀವಿ. ಯಾಕಂದರೆ ಕೆಲವ್ರಿಗೆ ಏನಾಗುತ್ತೆ, ಜಸ್ಟ್ ಸೆಲ್ ಥರ ಪ್ರೊಡ್ಯೂಸ್ ಆಗಿರುತ್ತೆ, ಅದು
ಸ್ಪರ್ಮ್ ಆಗಿ ಪ್ರೊಡಕ್ಷನ್ ಆಗ್ತಾ ಇರಲ್ಲ. ಅದಕ್ಕೆ ಬೇರೆ ಥರ ಫರ್ಟಿಲಿಟಿ ಡಿಟಾಕ್ಸೇ ಇದೆ. ಇನ್ನು ಕೆಲವೊಂದು ಅರ್ಧಂಬರ್ಧ ಬೆಳೆದಿರುತ್ತೆ, ಫುಲ್ಲಾಗಿ ಬೆಳೀತಾ ಇರಲ್ಲ. ಅದಕ್ಕೆ ಫರ್ಟಿಲಿಟಿ ಡಿಟಾಕ್ಸ್ಗೆ ಕೊಡೋ ಮೆಡಿಸಿನೇ ಬೇರೆ. ಸೊ ಹಾಗಾಗಿ ತಾವು ತುಂಬ ಧೈರ್ಯದಿಂದ ಒಂದು ಸರಿ ನಮ್ಮ ಶತಾಯುನಲ್ಲಿ ನಿಮ್ಗೇನಾದರೂ ಅಜೂಸ್ಪರ್ಮಿಯಾ ಇತ್ತು, ತುಂಬ ವರ್ಷದಿಂದ ಮಕ್ಕಳಾಗೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಎಲ್ಲೂ ರಿಸಲ್ಟ್ ಸಿಗ್ತಾ ಇಲ್ಲ, ಇವನ್ IVF ಕೂಡ ಮಾಡಿಸಿದ್ದೀವಿ, IUI ಕೂಡ ಮಾಡಿಸಿದ್ದೀವಿ, ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ, ನನಗೆ ರಿಸಲ್ಟೇ ಸಿಗ್ತಾ ಇಲ್ಲ ಅಂತಂದರೆ ಒಂದು ಸರಿ ಇಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮದು ರಿಪೋರ್ಟ್ಸ್ ಡೀಟೇಲ್ಸ್ ಕಳಿಸಿ, ನಿಮಗೆ ನಮ್ಮ ಡಾಕ್ಟ್ರುಗಳು ಫೋನ್ ಮಾಡಿಬಿಟ್ಟು ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಇದೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದು ಒಂದು ಕಡೆ ಆಯಿತು. ಇನ್ನೊಂದಾಗಿ ಆ್ಯಕ್ಚುಲಿ ಅಜೂಸ್ಪರ್ಮಿಯಾ ಬಂತು ಅಂತಂದರೆ ಆ್ಯಸ್ ಯೂಶಲು ನೀವು ಯಾವುದೇ ಬೇರೆ ಸಿಸ್ಟಮ್ ಮೆಡಿಸಿನ್ನು ಅಲ್ಲಿ ಹೋದಾಗೆ ಅವ್ರು ಹೇಳೋದು ಒಂದೇ, ಯಾಕಂದರೆ 0 ಕೌಂಟ್ ಇದೆ, ಪ್ರೊಡಕ್ಷನ್ ಆಗೋದಿಲ್ಲ, ಸ್ಕ್ರೋಟಲ್ ಬಯಾಪ್ಸಿ ಮಾಡಿಸಿ ಅಥವಾ ಸ್ಕ್ರೋಟಲ್ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಒಂದು ಮಾಡಿಸ್ತಾರೆ. ಅದರಲ್ಲೂ ಕೂಡ ಎಷ್ಟೊಂದು ಸರಿ ಹೇಳ್ತಾರೆ ಎಪಿಡೆಮಿಸಿಸ್ ಇದೆ, ನಿಮಗೆ ಹೈಡ್ರೋಸಿಲ್ ಇದೆ ಅಂತ ಹೇಳಿಬಿಟ್ಟು ಇದರಿಂದ ಆಗ್ತಾ ಇಲ್ಲ ಅಂತ ಒಂದು ರೀಸನ್ ಕೊಟ್ಟು ಬಿಟ್ಬಿಡ್ತಾರೆ. ಇನ್ನು ಎರಡನೇದ್ರಲ್ಲಿ ಏನಾಗುತ್ತೆ ಅಂತಂದರೆ ಇದರಲ್ಲಿ ಗೊತ್ತಾಗ್ತಾ ಇಲ್ಲ ಅಂತಂದರೆ ಒಂದು ಪೇಸಾ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಪೇಸಾ ಅಂದರೆ ಏನು ಅಂತಂದರೆ ಟೆಸ್ಟಿಕಲಲ್ಲಿ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಅಲ್ಲಿಂದ ಲಿಕ್ವಿಡ್ ತೆಕ್ಕೊಂಡು ಮೈಕ್ರೋಸ್ಕೋಪಲ್ಲಿ ನೋಡ್ತಾರೆ, ಅಲ್ಲಿ ಏನಾದರೂ ಸ್ಪರ್ಮ್ ಉತ್ಪತ್ತಿ ಆಗ್ತಾ ಇದೆಯಾ, ಬೆಳವಣಿಗೆ ಆಗ್ತಾ ಇದೆಯಾ ಅಥವಾ ಬೆಳವಣಿಗೆ ಕುಂಠಿತವಾಗ್ತಾ ಇದೆಯಾ, ಅದನ್ನು ಕಂಡುಹಿಡಿಯೋಕ್ಕೆ ಒಂದು ಪೇಸಾ ಅಂತ ಮಾಡ್ತಾರೆ. ಅಲ್ಲೂ ಕೂಡ ನಾವು ಎಷ್ಟೊಂದು ಕಡೆ ನೋಡಿದ್ದೀನಿ 0 ಕೌಂಟೇ ಬರುತ್ತೆ, ಅಲ್ಲಿ ಸೆಲ್ ಕೂಡ ಕಾಣಲ್ಲ. ಆವಾಗೂ ಕೂಡ ತಾವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಪೇಸಾ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಟೆಸ್ಟಿಕಲ್ದು ಒಂದು ಪೀಸ್ನ ತೆಕ್ಕೊಂಡ್ಬಿಟ್ಟು ಅದನ್ನು ಬಯಾಪ್ಸಿ ಮಾಡ್ತಾರೆ. ಅದನ್ನು ಮೈಕ್ರೋಸ್ಕೋಪಿಕ್ ಟೆಸ್ಟ್ ಮಾಡಿದಾಗೆ ಅಲ್ಲಿ ತುಂಬ ಸರಿ ನೋಡಿದ್ದೀವಿ ನಾವು, ಅಲ್ಲೂ ಕೂಡ ಗ್ರೋತ್ ಆಗದೆ ಇರತಕ್ಕಂಥ ಸ್ಪರ್ಮೆಟೋಜೋವಾ ಸ್ಮಾಲ್ ಅನ್ಗ್ರೋನ್ ಸೆಲ್ ಕಂಡಿದೆ ಅಂತ ಕಂಡಿರ್ತಕ್ಕಂಥ ಒಂದು ಏನು ಉದಾಹರಣೆಗಳಿದೆ. ಅದಕ್ಕೂ ಕೂಡ ನಾವು ಟ್ರೀಟ್ಮೆಂಟ್ ಕೊಟ್ಟು ಸಕ್ಸಸ್ಫುಲಿ ಮಕ್ಕಳಾಗಿರೋರು ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಜಸ್ಟ್ ಒಂದು ಸೆಮೆನ್ ಅನಾಲಿಸಿಸ್ ಮಾಡಿ ಅಜೂಸ್ಪರ್ಮಿಯಾ ಅಂತ ಗೊತ್ತಾದ ತಕ್ಷಣ ಎದೆಗುಂದೋದು ಬೇಕಾಗಿಲ್ಲ. ಎರಡನೇದು ಎಷ್ಟೊಂದು ಆಯುರ್ವೇದ ಟ್ರೀಟ್ಮೆಂಟ್ ತೊಗೊಂಡೆ, ಎಷ್ಟೊಂದು ಅಲೋಪತಿ ತೊಗೊಂಡೆ, ಯಾವುದೂ ವರ್ಕ್ ಆಗ್ತಾಯಿಲ್ಲ ಅಂದರೆ ಅದಕ್ಕೂ ಕೂಡ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ನಮ್ಮಲ್ಲಿ 125 ವರ್ಷದಿಂದ ಇದೇ ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಇದಕ್ಕೆ ನಿಮಗೆ ಶಾರ್ಟ್ ಆಗಿ ರಿಸಲ್ಟ್ ಸಿಗುತ್ತೆ. ಯಾಕಂದ್ರೆ ನಾವು ಅದಕ್ಕೆ ಅಂತಲೇ ಫರ್ಟಿಲಿಟಿ ಡಿಟಾಕ್ಸ್ ಇದೆ, ಅದಕ್ಕೆ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಆಗೋಕ್ಕೆ ಡಿಫ್ರೆಂಟಾಗಿ ಮೆಡಿಸಿನ್ಸ್ ಇದೆ, ಮೊಟಿಲಿಟಿ ಇನ್ಕ್ರೀಸ್ ಆಗೋಕ್ಕೆ ಡಿಫ್ರೆಂಟಾಗಿ ಮೆಡಿಸಿನ್ ಇದೆ. ಸೊ ಪ್ರತಿಯೊಂದಕ್ಕೂ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇರೋದ್ರಿಂದ ನಿಮಗೆ ಸ್ಪೆಸಿಫಿಕ್ಕಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ, ರಿಸಲ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಏನೇನು ಟ್ರೀಟ್ಮೆಂಟ್ ಇದಕ್ಕೆ ಅವೈಲೇಬಲ್ ಇದೆ ಅಂತ ನೀವು ಎಲ್ಲ ಕಡೆ ಕೇಳಿರ್ತೀರ. ಈಗ ನೀವು ಯಾವುದೇ ಬೇರೆ ಸಿಸ್ಟಮ್ ಮೆಡಿಸಿನ್ಗೆ ಹೋದ ತಕ್ಷಣ ಇನ್ನು ನಿಮಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಐದರ್ ಡೋನರ್ ಎಗ್ಗಿಗೆ ಸ್ಪರ್ಮಿಗೆ ಹೋಗಿ ಅಂತ ಹೇಳಿರ್ತಾರೆ, ಇಲ್ಲಾಂದರೆ ಒಂದಷ್ಟು ದಿನ ಮೆಡಿಸಿನ್ ಟ್ರೈ ಮಾಡ್ತಾರೆ, ನೋಡಿ ಇವಾಗೂ ಆಗಿಲ್ಲ ಅಂತ ನಿಮಗೆ ಅಲ್ಲಿಗೆ ಬಿಟ್ಟುಬಿಡ್ತಾರೆ. ಇನ್ನು ಎಷ್ಟೊಂದು ಕಡೆ ತಾವು ಬೇರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳು ತೊಗೊಂಡಿರ್ತೀರ, ಅಲ್ಲೂ ಕೂಡ ಸಕ್ಸಸ್ ರೇಟು ತುಂಬ ಕಡಿಮೆ ಆಗಿರುತ್ತೆ. ಬಟ್ ನಮ್ಮಲ್ಲಿ ಮೋರ್ ದೆನ್ 90% ರಿಸಲ್ಟ್ ಇರೋದ್ರಿಂದ ನೀವು ಕಾನ್ಫಿಡೆಂಟಾಗಿ ಇವನ್ 0 ಕೌಂಟು ಪೇಸಾ ಟೆಸ್ಟಲ್ಲಿದ್ದರೂ ಕೂಡ ನೀವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಟೇಸನಲ್ಲಿ ಮಾತ್ರ 0 ಇದ್ದರೆ ಯಾರೂ ಏನು ಮಾಡೋಕ್ಕಾಗೋದಿಲ್ಲ, ಅದನ್ನು ತಾವು ತಿಳ್ಕೊಬೇಕು. ಇನ್ನು ತುಂಬ ಇಂಪಾರ್ಟೆಂಟ್ ಆಗಿರೋದು, ಹೌದು ಡಾಕ್ಟ್ರೆ, ಬಟ್ ಯಾಕೆ ಹೀಗಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ತುಂಬ ಜನರಲ್ಲಿ ಈ ಥರ ಯಾಕೆ ಆಗ್ತಾಯಿದೆ. ತಾವು ಎಷ್ಟೊಂದು ಸೆಮೆನ್ ಅನಾಲಿಸಿಸ್ ಈ ಥರ ಅಜೂಸ್ಪರ್ಮಿಯಾ ಇರೋದು ಅಥವಾ 0 ಸ್ಪರ್ಮ್ ಕೌಂಟ್ ಇರೋದು ಅಥವಾ ಕಡಿಮೆ ಕೌಂಟ್ ಇದ್ದು ಮೊಟಿಲಿಟಿ ಕಡಿಮೆ ಇರೋದ್ರಲ್ಲಿ ಯಾವಾಗ ಒಂದು ಅಬ್ಸರ್ವ್ ಮಾಡಿರ್ಬೋದು ತಾವು, pH ಲೆವೆಲ್ಲು ಹೆಚ್ಚಿಗೆ ಇರುತ್ತೆ. ಯಾವಾಗಲೂ pH ಲೆವೆಲ್ ಹೆಚ್ಚಿಗೆ ಅಂತಂದರೆ ನಮ್ಮ ಟೆಸ್ಟಿಕಲಲ್ಲಿ ಆ್ಯಸಿಡಿಕ್ ಲೆವೆಲ್ಲು ತುಂಬ ಹೆಚ್ಚಿಗೆ ಆಗಿದೆ ಅಂತ. ಆ್ಯಸಿಡಿಕ್ ಲೆವೆಲ್ಲು ನಾವೊಂದು ಕಾಮನ್ ಮೆನ್ಷನ್ಗೆ ಅರ್ಥ ಆಗಬೇಕು ಅಂತ ಹೇಳಬೇಕು ಅಂದರೆ ಹೀಟ್ ಜಾಸ್ತಿ ಆಗಿದೆ ಅಂತ. ಯಾವಾಗೂ ಒಂದು ಆ ಸ್ಪರ್ಮ್ ಪ್ರೊಡಕ್ಷನ್ ಸರಿ ಆಗಬೇಕು ಅಂತಂದರೆ ಅಲ್ಲಿ ಅದಕ್ಕೊಂದು ಥರ್ಮೋಸ್ಟ್ಯಾಟಿಕ್ ಒಂದು ಇದು ಇರುತ್ತೆ, ಅಲ್ಲೊಂದು ನಾರ್ಮಲ್ ಟೆಂಪ್ರೇಚರ್ ಇರಬೇಕು. ಆ ಟೆಂಪ್ರೇಚರಲ್ಲಿ ಮಾತ್ರ ಸ್ಪರ್ಮ್ಗಳು ಬೆಳೀತವೆ, ಅವು ಕರೆಕ್ಟಾಗಿ ಉತ್ಪತ್ತಿ ಆಗ್ತವೆ, ಅವ್ರದ್ದು ಮೊಟಿಲಿಟಿ ಚೆನ್ನಾಗಾಗುತ್ತೆ, ಅವ್ರದ್ದು ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಯಾವಾಗ ಈ ಹೀಟ್ ವೇರಿಯೇಷನ್ ಆಗುತ್ತೆ ಆವಾಗ ಅವು ಸಾಯಿಸ್ತಾ ಬರುತ್ತದು, ಅದನ್ನು ಬೆಳವಣಿಗೆ ಆಗಕ್ಕೆ ಬಿಡೋದಿಲ್ಲ. ಈಗ ಹೆಂಗೆ ತುಂಬ ಬೇಸಿಗೆಯಲ್ಲಿ ಒಣ ಜಮೀನಲ್ಲಿ ಒಣ ಭೂಮಿಯಲ್ಲಿ ತಾವು ಬೀಜ ಬಿತ್ತಕ್ಕೆ ಹೋಗಿದರೆ ಏನೂ ಬೆಳೆಯೋದಿಲ್ಲ. ಅದೇ ಅದನ್ನು ನೀವು ಫಲವತ್ತಾಗಿ ಮಾಡಿ ಅದಕ್ಕೆ ಚೆನ್ನಾಗಿ ಗೊಬ್ಬರ ಎಲ್ಲ ಕೊಟ್ಟು ನೀರು ಬೆಳಕು ಗಾಳಿ ಎಲ್ಲ ಚೆನ್ನಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿ ಮರವಾಗಿ ಬೆಳೆಯುತ್ತೆ. ಅದೇ ಥರ ಈ ಸ್ಪರ್ಮ್ ಪ್ರೊಡಕ್ಷನ್ ಕೂಡ ಟೆಸ್ಟಿಕಲಲ್ಲಿ ಯಾವಾಗ ಅದಕ್ಕೆ ಗ್ರೋತ್ ಆಗೋ ಎನ್ವೈರ್ಮೆಂಟ್ ಚೆನ್ನಾಗಿರಲ್ಲ ಆವಾಗ ನೀವು ನೋಡ್ಬೋದು 0 ಕೌಂಟ್ ಯಾವಾಗಲೂ ಅಜೂಸ್ಪರ್ಮಿಯಾ ಅಂತಲೇ ಬರುತ್ತೆ. ಅರ್ಥ ಆಯ್ತಲ್ವ? ಇದು ಎಷ್ಟು ಸಿಂಪಲ್ ಇದೆ ಅಂದರೆ ಇದನ್ನು ನಾವು ತುಂಬ ಕಾಂಪ್ಲಿಕೇಟೆಡ್ ಮಾಡಿಕೊಂಡು ನನ್ನಲ್ಲಿ ಇನ್ಮೇಲೆ ಪ್ರೊಡಕ್ಷನ್ನೇ ಆಗೋದಿಲ್ಲ ಅಂತ ನಾವು ಡಿಸೈಡ್ ಮಾಡ್ಕೊಂಡ್ಬಿಡ್ತೀವಿ. ಅದು ಏನೂ ಆ ಥರ ಇಲ್ಲ. ಯಾಕೆ ಆಯುರ್ವೇದದಲ್ಲಿ ನಾವು ಯಾವಾಗೂ ಅಷ್ಟೇ
ಒಂದು ಜೀವ ಸರಿಯಾಗಿ ಬೆಳಿಬೇಕು, ಬಾಡಿನಲ್ಲಿ ಒಂದು ಸೆಲ್ ಸರಿಯಾಗಿ ಬೆಳಿಬೇಕು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ನು, ಬ್ಲಡ್ ಸಪ್ಲೈ, ನರ್ವ್ ಸಪ್ಲೈ ಕರೆಕ್ಟಾಗಿತ್ತು ಅಂದರೆ 100% ಅದು ಸರಿಯಾಗೇ ಬೆಳೆಯುತ್ತೆ. ನಿಮ್ಮಲ್ಲಿ ಅಜೂಸ್ಪರ್ಮಿಯಾ ಇದೆ ಅಂದರೆ ಅಲ್ಲಿ ಏನೋ ಆ ವಾತಾವರಣದಲ್ಲಿ ತೊಂದರೆ ಇದೆ ಅಂತ. ಆ ವಾತಾವರಣ ಸರಿ ಮಾಡೋಕ್ಕೆ, ಆ ಎನ್ವೈರ್ಮೆಂಟ್ ಏನಿದೆ ಸ್ಪರ್ಮ್ ಪ್ರೊಡಕ್ಷನ್ ಆಗೋದು ಅದನ್ನು ಸರಿ ಮಾಡೋಕ್ಕೆ ಅಂತಲೇ ನಾವು ಫರ್ಟಿಲಿಟಿ ಡಿಟಾಕ್ಸ್ ಅಂತ ಕೊಡ್ತೀವಿ. ಪ್ಲಸ್ ಇನ್ಫರ್ಟಿಲಿಟಿ ಚೆನ್ನಾಗಿ ಬೇಗ ರಿಕವರ್ ಆಗೋಕ್ಕೆ ಅದಕ್ಕೆ ಫರ್ಟಿಲಿಟಿ ಮೆಡಿಸಿನ್ ಕೂಡ ಕೊಡ್ತೀವಿ. ಹಾಗಾಗಿ ನಿಮಗೆ ಶೋರ್ಟಾಗಿ ರಿಸಲ್ಟ್ ಸಿಗುತ್ತೆ. ಸೊ ಇನ್ಮೇಲೆ ನಿಮ್ಗೇನಾದರೂ ಅಜೂಸ್ಪರ್ಮಿಯಾ ಆಯಿತು ಅಂತಂದರೆ ಹೆದರ್ಕೊಳ್ಳೋದು ಬೇಡ. ಇದರಲ್ಲಿ ಇನ್ನು 2 ತುಂಬ ಇಂಪಾರ್ಟೆಂಟ್ ವಿಷಯ ಅಂದರೆ, ನಂಬರ್ 1 ಈಗ ತಮ್ಗೆ ಗೊತ್ತಾಯಿತು ಯಾಕೆ ಹೀಗೆ ಬರುತ್ತೆ, ಎಕ್ಸೆಸ್ ಹೀಟಿಂದ ಅಂತ ಹೇಳಿದೆ. ಸೊ ಅವಾಗ ತಾವೇನು ಮಾಡಬೇಕು, ಏನು ಅವಾಯ್ಡ್ ಮಾಡಬೇಕು, ತುಂಬ ಖಾರ, ಹುಳಿ, ಮಸಾಲೆ, ಎಣ್ಣೆ ಪದಾರ್ಥ ಇಂಥದ್ದೆಲ್ಲ ಕಡಿಮೆ ಮಾಡಬೇಕು. ಹೀಟು ಅಂದರೆ ಉಷ್ಣಾಂಶ ಇರ್ತಕ್ಕಂಥ ಆಹಾರ ವಿಹಾರಗಳು ಕಡಿಮೆ ಮಾಡಬೇಕು. ತುಂಬ ಬಿಸಿಲಲ್ಲಿ ಓಡಾಡೋದು, ಈಗ ಹೀಟಲ್ಲಿ ವರ್ಕ್ ಮಾಡೋದು, ಯಾವಾಗೂ ಈಗ ನಮ್ಮ ಗ್ಯಾಸ್ ಸ್ಟವ್ ಎಲ್ಲ ಅದ್ರ ಮುಂದೆ ಜಾಸ್ತಿ ವರ್ಕ್ ಮಾಡೋದು, ಈಗ ಬೇಕ್ರಿನಲ್ಲೆಲ್ಲ ವರ್ಕ್ ಮಾಡ್ತಿರ್ತಾರೆ, ಓವೆನ್ ಇರುತ್ತೆ ಅದ್ರ ಮುಂದೆ ಎಲ್ಲ ವರ್ಕ್ ಇಂಥದ್ದೆಲ್ಲ ಅವಾಯ್ಡ್ ಮಾಡಬೇಕು. ತುಂಬ ಖಾರ ಎಲ್ಲ ತಿನ್ನಬಾರ್ದು. ಆವಾಗ ಆ್ಯಸಿಡಿಕ್ ಲೆವೆಲ್ಲು ಕಡಿಮೆ ಆಗ್ತಾ ಬರುತ್ತೆ. ನ್ಯಾಚುರಲಿ ಸ್ಪರ್ಮ್ ಪ್ರೊಡಕ್ಷನ್ನು ಸ್ವಲ್ಪ ಇನ್ಕ್ರೀಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು 2ನೇ ತುಂಬ ಇಂಪಾರ್ಟೆಂಟು, ಯಾವ್ಯಾವ ಆಹಾರಗಳು ತಿಂದರೆ ಸ್ಪರ್ಮ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂತ. ಆಯುರ್ವೇದದಲ್ಲಿ ನಾವು ಯಾವಾಗೂ ಹೇಳ್ತೀವಿ, ಉದ್ದಿನ ಬೇಳೆ ಏನಿದೆ, ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ, ಅದರಿಂದ ಮಾಡ್ತಿರ್ತಕ್ಕಂಥ ಸಾಂಬಾರು ಇರ್ಬೋದು ಅಥವಾ ದಾಲ್ ಇರ್ಬೋದು, ವಡೆ ಇರ್ಬೋದು, ಇಂಥದ್ದೆಲ್ಲ ಆಹಾರ ವಿಹಾರಗಳು ತೊಗೊಂಡು ಉದ್ದಿನಿಂದ ಮಾಡಿರೋದು ಅಂತಂದರೆ ಅದು ಸ್ಪರ್ಮ್ ಪ್ರೊಡಕ್ಷನ್ ಉತ್ಪತ್ತಿ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಜೊತೆಗೆ ಚಪಾತಿ ಆಮೇಲೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲ, ಚೂರು ಬೆಲ್ಲ ಅಂದರೆ ಸ್ವಲ್ಪ ಹೀಟ್ ಆಗುತ್ತೆ, ಹಾಗಾಗಿ ಸಕ್ಕರೆ ಅಂತ ಹೇಳ್ತೀವಿ, ಅದು ಸ್ವಲ್ಪ ರೋಲ್ ಮಾಡಿ ತಿಂತು ದಿನ ಒಂದು ಸರಿ ಅಂತಂದರೆ ಅದು ಕೂಡ ಸ್ಪರ್ಮ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಹಾಲಿನ ಅಂಶ, ಯಾಕೆಂದರೆ ಹಾಲಿನಲ್ಲಿ ಶುಕ್ರ ಉತ್ಪತ್ತಿ ಆಗುತ್ತೆ ಅಂತ, ಶುಕ್ರ ಅಂದರೆ ನಮ್ಮಲ್ಲಿ ಸ್ಪರ್ಮ್ನ ಅಂತ ಹೇಳ್ತೀವಿ ನಾವು, ಉತ್ಪತ್ತಿ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ. ಹಾಲು, ಬಾಳೆಹಣ್ಣು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಜೇನುತುಪ್ಪ, ಸಕ್ಕರೆ, ಸ್ವಲ್ಪ ತುಪ್ಪ ಇಂಥದ್ದೆಲ್ಲ ಮಿಕ್ಸ್ ಮಾಡಿಬಿಟ್ಟು ದಿನ ತೊಗೊಳ್ತು ಅಂತಂದರೆ ಸ್ಪರ್ಮ್ ಪ್ರೊಡಕ್ಷನ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಜೊತೆಗೆ ದಿನ ವಾಕಿಂಗ್ ಮಾಡಬೇಕು, ಸ್ವಲ್ಪ ಯೋಗ ಎಕ್ಸಸೈಸಸ್ ಮಾಡಬೇಕು, ಅಂಥದ್ದೆಲ್ಲ ಮಾಡ್ತು ಅಂತಂದರೆ ಆಮೇಲೆ ಸ್ಟ್ರೆಸ್ ಫ್ರೀ ಲೈಫ್ನ ಲೀಡ್ ಮಾಡೋದು ಭಾಳನೇ ಇಂಪಾರ್ಟೆಂಟು. ಟೈಮಿಗೆ ಊಟ ಮಾಡಬೇಕು, ನೀರು ಜಾಸ್ತಿ ಕುಡಿಬೇಕು, ಇಂಥದ್ದೆಲ್ಲ ಮಾಡ್ತು ಅಂದರೆ ಅದನ್ನು ಬ್ಯಾಲೆನ್ಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅಜೂಸ್ಪರ್ಮಿಯಾ ಇದ್ದರೆ ಯಾವುದೇ ಥರದ ಕಂಡೀಷನ್ ಇರಲಿ, ಎಷ್ಟೇ ವರ್ಷದಿಂದ ನಿಮಗೆ ಮಕ್ಕಳಾಗದೇ ಇದ್ದರೂ ಕೂಡ ಒಂದು ಸರಿ ನಿಮ್ಮದೆಲ್ಲ ಇರೋದನ್ನು ಡೀಟೇಲ್ ಆಗಿರ್ತಕ್ಕಂಥ ರಿಪೋರ್ಟ್ಸು, ನಿಮ್ಮದು ಇರ್ಬೋದು ನಿಮ್ಮದು ವೈಫ್ದು, ಇಬ್ಬರದು ಡೀಟೇಲ್ ಆಗಿರೋ ರಿಪೋರ್ಟ್ಸ್ನ ಒಂದು ಸರಿ ವಾಟ್ಸಪ್ ಮಾಡಿದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನಮ್ಮಲ್ಲಿರೋ ಡಾಕ್ಟ್ರು ನಿಮಗೆ ಫೋನ್ ಮಾಡಿಬಿಟ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಯಾವ ಕಂಡೀಷನ್ ಇದೆ, ಯಾವ ಇದರಿಂದ ನಿಮಗೆ ಅಜೂಸ್ಪರ್ಮಿಯಾ ಆಗಿದೆ, ಅದಕ್ಕೆ ಯಾವ ಥರ ನಮ್ಮಲ್ಲಿ ಟ್ರೀಟ್ಮೆಂಟ್ ಇರುತ್ತೆ, ಎಷ್ಟು ದಿವಸ ತೊಗೊಳುತ್ತೆ. ಯಾಕೆ ಯೂಶ್ವಲಿ ಅಜೂಸ್ಪರ್ಮಿಯಾ ಸ್ವಲ್ಪ ಟೈಮ್ ತೊಗೊಳುತ್ತೆ. ವೇರ್ಯಾಸ್ ನಿಮಗೆ ಸ್ಪರ್ಮ್ ಕೌಂಟ್ ಕಡಿಮೆ ಇತ್ತು, ಮೊಟಿಲಿಟಿ ಕಡಿಮೆ ಇತ್ತು ಅಂದರೆ 3 to 6 months ಸಾಕು. ಅಜೂಸ್ಪರ್ಮಿಯಾನಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ 9 monthsಯಿಂದ 1 yearವರೆಗೆ ಟೈಮ್ ತೊಗೊಳುತ್ತೆ. ಬಟ್ ಏನು ಅಂದರೆ ನ್ಯಾಚುರಲಾಗಿ ಮಕ್ಕಳಾಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆಮೇಲೆ ಇನ್ನೊಂದು ಏನಾಗುತ್ತೆ, ಸ್ವಲ್ಪ ಏಜ್ ಆಯಿತು ನಿಮಗೆ, ಅಜೂಸ್ಪರ್ಮಿಯಾ ಇದೆ, ಒಂದು 1 million or 2 million ಸ್ಪರ್ಮ್ ಪ್ರೊಡಕ್ಷನ್ ಆಯಿತು, ಅದರಿಂದ ಒಂದು ತಮ್ಮದೇ ತೆಕ್ಕೊಂಡ್ಬಿಟ್ಟು ಎಂಬ್ರಿಯೋ ಡೆವಲಪ್ ಮಾಡಿಬಿಟ್ಟು IUI ಅಥವಾ IVF ಮಾಡಿದರೂ ಕೂಡ ನಿಮಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಹಾಗಾಗಿ ಅಜೂಸ್ಪರ್ಮಿಯಾ ಅಂದ ತಕ್ಷಣ ಎದೆಗುಂದೋದು ಬೇಡ, ಅದಕ್ಕೂ ಕೂಡ ಒಂದು ಟ್ರೀಟ್ಮೆಂಟ್ ಇದೆ. ಸೊ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ಸರಿ ಲೈಕ್ ಮಾಡಿ, ಹಾಗೆ ನಿಮ್ಮದು ರಿಪೋರ್ಟ್ಸ್ ಎಲ್ಲ ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ಕಳಿಸ್ಬಿಟ್ಟು ನಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ.
ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬೆಸಿಟಿ, ಡಯಾಬಿಟೀಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.